ಕೊಡಂಗಿಲ್ಲ, ಮತ್ತೆ ಸಮಸ್ಯೆ ಆಗ್ತವೆ. ಕಟ್ಟದ ಮೇಲೆ ಹುಡ್ಕಾಡೋದು, ಮತ್ತೆ ಅವ್ರಿಗೂ ಪ್ರೆಷರ್ ಹಾಕೋದು. ಮೆಂಬರ್ಸ್ಗಳಿಗೆ ಮಾಹಿತಿ ಈಗಂತೂ ಕೊಟ್ಟಿವಿ ಅವ್ರು. ನೀವು ಏನ್ ಮಾಡ್ತೀರಿ, ಮೆಂಬರ್ಸ್ ಏನಾರು ನೋಡ್ಕೋತೀರಿ ಅಂತ ಅವ್ರ ಮೇಲೆ ಭಾರ ಹಾಕ್ಬೇಡ್ರಿ. ನಿಮಗೂ ಜವಾಬ್ದಾರಿಗಳಿರ್ತಾವೆ ಮನೆಗಳು ಕಟ್ಟುವಾಗ. ಆ ಒಂದು ಪ್ರಕಾರ ಏನ್ ಮಾಡ್ಕೋಬೇಕು ಅದನ್ನು ಗ್ರಾಮ ಪಂಚಾಯತಿ ಕೊಡೋದ್ರ ಮೂಲಕ ನಮ್ಮ ಜೊತೆ ಸಹಕಾರ ಮಾಡ್ರಿ ಅಂತ ಹೇಳಿ. ಮತ್ತೆ ಇನ್ನು ಕಸದ ಗಾಡಿ ಎಲ್ಲ ಕಡೆ ಬರತೈತ್ರಿ. ದಯಮಾಡಿ ಪ್ಲಾಸ್ಟಿಕ್ ಕವರ್ಗಳನ್ನ ಬಳಸಲೇಬೇಡ್ರಿ. ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸಲೇಬೇಡ್ರಿ. ಪ್ಲಾಸ್ಟಿಕ್ ಇಂದಾಗಿ ಇವತ್ತು ಕ್ಯಾನ್ಸರ್ ಅಂತ ಕಾಯಿಲೆಗಳು ಎಲ್ಲಾ ಊರಲ್ಲೂ ಎಲ್ಲಾ ಮನೆಗೂ ತಲುಪಿಬಿಟ್ಟಿವೆ. ಇನ್ನು ಒಂದು 5-10 ವರ್ಷದಲ್ಲಿ ಪ್ರತಿ ಮನೆಗೆ, ಭಾರತದ ಪ್ರತಿಯೊಬ್ಬ ಮನೆಗೂ ಕೂಡ ಒಂದು ಕ್ಯಾನ್ಸರ್ ಪೇಷಂಟ್ ಇರ್ತದೆ ಅಂತ ಆರೋಗ್ಯ ಇಲಾಖೆಗಳು ಹೇಳತ್ತವು. ಯಾಕೆ ಹೇಳ್ರಿ, ನಾವು ಬಳಸ್ತಾ ಇರೋದು ಮಕ್ಕಳಿಗೆ ನೀವು ಬಾಕ್ಸ್ ಹಾಕಿ ಕಳಿಸೋದು ಪ್ಲಾಸ್ಟಿಕ್ ಒಳಗೆ, ಇದನ್ನ ಅಡಿಗೆ ಮಾಡಿದ್ದನ್ನ ಬಡಿಸೋದು ಪ್ಲಾಸ್ಟಿಕ್ ಒಳಗೆ. ಪ್ಲಾಸ್ಟಿಕ್ ಒಳಗಳಿಗೆ ಕೆಮಿಕಲ್ಸ್ ಅನ್ನೋದು ಏನಾಯ್ತದಲ್ಲ, ಆ ಕೆಮಿಕಲ್ಸ್ ನೇರವಾಗಿ ರಕ್ತಕ್ಕೆ ಸೇರ್ತೈತಿ. ರಕ್ತಕ್ಕೆ ಸೇರೋದ್ರಿಂದ ಸಮಸ್ಯೆಗಳಾಗ್ತವೆ. ಇವು ಯಾವತ್ತು ನೋಡಿ, ಆಗಿನ ಕಾಲದಲ್ಲಿ ಯಾವ ಶುಗರ್ ಏನಿತ್ತು, ಯಾರಿಗಿರ್ತೀನಿ, ಯಾರಿಗೂ ಇರ್ಲಿಲ್ಲ. ಇವತ್ತು ಎಲ್ಲರ ಮನೆಗೂ ಅಟ್ಲೀಸ್ಟ್ 25-20 ವರ್ಷಕ್ಕೆ ಪ್ಲಾಸ್ಟಿಕ್ಗಳು ಬಳಕೆನೇ ಕಡಿಮೆ ಮಾಡಿ. ದಯಮಾಡಿ ಪ್ಲಾಸ್ಟಿಕ್ ಬಳಸಬೇಡ್ರಿ. ನಾವು ಆ ಗಂಟಾ ಗಾಡಿನ ತರಿಸಿರೋದು, ಆ ಗಾಡಿ ಏನು ಓಡಾಡ್ತೈತಿ, ಪ್ಲಾಸ್ಟಿಕ್ ಕಲೆಕ್ಷನ್ ಮಾಡೋದಕ್ಕೆ ಅದನ್ನ ಇಟ್ಟಿವಿ ನಾವು. ಆ ಪ್ಲಾಸ್ಟಿಕ್ ನೋಡಿದ್ರೆ ನೀವು ನಮ್ಮ ಗೋಡನ್ಗಳನ್ನ ನೋಡಿದ್ರೆ ನೀವು ಹೆಚ್ಚು ಕಡಿಮೆ ಒಂದು 10 kg ಸಿಗ್ತಾವೆ. ಆ ಬಳಕೆ ನೀರು ದೇಹಕ್ಕೂ ಕೆಟ್ಟದ್ದು, ಮಣ್ಣಿಗೂ ಕೆಟ್ಟದ್ದು. ನೋಡಿ, ವ್ಯಾಪಾರಿಗಳು ವ್ಯಾಪಾರ ಮಾಡೋ ಸಲುವಾಗಿ ಅವರು ಪ್ಲಾಸ್ಟಿಕ್ ಮಾಡಿ ಇಟ್ಟು ಹೋಗಾರ. ಇಂದ ಕಂಚು ಬಳಸ್ತಿದ್ರೆ ಇವು ಚಲೋ ಇತ್ತು, ಅದ್ರ ನಂತರ ಇವು ಬಂದು ಅಲ್ಯೂಮಿನಿಯಂ ಒಂದು ಲೆಕ್ಕಕ್ಕೆ ಓಕೆ. ಈಗ ಅವನ್ ಬಿಟ್ಟು ನಾವು ಸ್ಟೀಲ್ ಅಲ್ಯೂಮಿನಿಯಂ ಯಾವ್ದನ್ನು ಬಳಸೋದಿಲ್ಲ, ಎಲ್ಲ ಪ್ಲಾಸ್ಟಿಕ್ ಬಳಸ್ತೀವಿ. ಪ್ಲಾಸ್ಟಿಕ್ ಹೆಂಗೆ ಹಿಂದೆ ನಮ್ಗೆ ಸಮಸ್ಯೆ ಮಾಡ್ತಾ ಇದ್ದೀವಿ ಅನ್ನೋದು ಹೆಚ್ಚಿನ ಜನರಿಗೆ ಗೊತ್ತಾಗ್ತಾ ಇದೆ. ಇದು ನಾವು ತಿಳ್ಕೊಬೇಕಾಗ್ತದೆ. ಇವತ್ತು ಸುಮ್ಮನೆ ಹಾಸ್ಪಿಟ್ಲಿಗೆ ರೊಕ್ಕ ಹಾಕಿ ನೋಡಿದ್ರಲ್ಲ, ಕ್ಯಾನ್ಸರ್ ಹಾಸ್ಪಿಟಲ್ ನೀವು ನೋಡಿದ್ರೆ 1,000 ಜನ ಪ್ರತಿದಿನ ಟ್ರೀಟ್ಮೆಂಟ್ ಕ್ಯೂ ಹಚ್ಚಿರ್ತಾರ. ಅಲ್ಲಿ ಜಾಗನೇ ಇಲ್ಲ ಅವ್ರಿಗೆ ಕಿಮೋಥೆರಪಿ ಮಾಡ್ಲಿಕ್ಕೆ. ಈಗ ಅದೇ ಟೈಪು ಅದು ಕಿಡ್ನಿ ಸಮಸ್ಯೆಗಳು ಈಗ ಅದಕ್ಕೆ ಮಾರಕ ಆಗ್ತಾ ಇದೆ. ಕಿಡ್ನಿ ಡಯಾಲಿಸಿಸ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಬಳಸಲೇಬೇಡ್ರಿ. ನೀವು ಏನ್ ತರ್ತೀರಿ ತಗೊಂಡ್ಬರ್ತಿದ್ರಿ, ಒಂದು ಬಟ್ಟೆ ಅರವಿ ಬ್ಯಾಗ್ ಏನೈತಲ್ಲ, ಅರವಿ ಬ್ಯಾಗ್ ಒಳಗೆ ತರ್ರಿ. ಏನೇ ಮಾಡಿದ್ರು ಅರವಿ ಬ್ಯಾಗನೇ ಬಳಸಿ. ಅವು ಎಲ್ಲ ಪ್ರತಿಯೊಂದು ಆಹಾರ ಧಾನ್ಯಗಳು ಇದೊಂದು ಮತ್ತೊಂದು ಪ್ಲಾಸ್ಟಿಕ್ ಒಳಗೆ ಇಡಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದೂ ಕೂಡ ಇದಾಗ್ತೈತಿ, ಕೆಮಿಕಲೈಸ್ ಆಗ್ತೈತಿ. ಕೆಮಿಕಲ್ ಇಂದಾಗಿ ಬ್ಲಡ್ ಕಲುಷಿತ ಆಗ್ತೈತಿ, ಬೇರೆ ಕಾಯಿಲೆಗಳು ಬರೋದಕ್ಕೆ ಕಾರಣ ಆಗ್ತೈತಿ. ಇವತ್ತು ನೋಡಿ, ಒಂದು ಬ್ಲಡ್ ಇದು ಮಾಡ್ಲಿಕ್ಕೆ 2,000-3,000 ಮಿನಿಮಮ್. ಸುಮ್ಮನೆ ನಾವೇ ಹೋಗಿ ಕೊಡೋದಲ್ಲ, ಅದು ಬಳಸೋ ರೀತಿಯಲ್ಲಿ ನಮ್ಗೆ ಗೊತ್ತಿತ್ತು. ಹಿಂದಿನವ್ರು ಹಿರಿಯರು ಎಲ್ಲ ಕಲಿಸಿದ್ರು, ಅದನ್ನೆಲ್ಲ ಮರೆತು ಟಿವಿ ನೋಡಿದ್ವಿ.